ಚಿಕ್ಕಬಳ್ಳಾಪುರದ 3 ತಾಲೂಕುಗಳು ಇವತ್ತು ಬಂದ್ ಆಗಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ 3 ತಾಲೂಕುಗಳನ್ನು ಬಂದ್ ಮಾಡಲಾಗಿದೆ. ಕಾರಣ ಸಚಿವ ಸ್ಥಾನ ಸಿಕ್ಕಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ನೋದು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸುಬ್ಬಾರೆಡ್ಡಿ ಬೆಂಬಲಿಗರು ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿ, ಚೇಳೂರು ಹಾಗೆ ಗುಡಿಬಂಡೆ ತಾಲೂಕುಗಳು ಬಂದ್ ಆಗಿರುವಂಥದ್ದು. ಬಾಗೇಪಲ್ಲಿಯಲ್ಲಿ ಟೈರ್ ಸುಟ್ಟು ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗುಡಿಬಂಡೆಯಲ್ಲೂ ಕೂಡ ಬೆಂಬಲಿಗರ ಆಕ್ರೋಶ ಹೆಚ್ಚಾಗಿದೆ. ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವುದಕ್ಕೂ ಕೂಡ ಯತ್ನ ನಡೆದಿದೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿಯಾಗಿದ್ದು, ಪೊಲೀಸರ ವಿರುದ್ಧ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಉದ್ದೇಶ ಏನು? ನೋಡಿ, ನಮ್ಮ ಶಾಸಕೋತ್ಸವ ಪ್ರಾಣ ಚೆಲ್ಲುತ್ತೇವೆ. ನಮ್ ನ್ಯಾಯ ಬೇಕು, ನ್ಯಾಯ ಬೇಕು. ನಮ್ಮ ಶಾಸಕ ಅಲ್ಲಪ್ಪ, ನನ್ನ ವಾದ ನಿಮ್ಮದು. ಯಾರು ತೊಂದರೆ ಮಾಡಕ್ ಹೋಗಲ್ಲ ಸರ್, ಯಾರು ತೊಂದರೆ ಮಾಡಕ್ ಹೋಗಲ್ಲ. ಪ್ರತಿಭಟನಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಪ್ರತಿಭಟನೆ ಬಂದ್ ಆಗ್ತಾ ಇರುವಂತದ್ದು, ಬಂದ್ನ ಬಿಸಿ ಯಾವ ರೀತಿಯಲ್ಲಿದೆ? ಖಂಡಿತ ನವೀನ್, ಏನಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ 3 ತಾಲೂಕುಗಳನ್ನ ಬಂದ್ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು, ಅವರು 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, ಅವರಿಗೆ ಒಂದು ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಹೇಳಿ ಇವತ್ತು ಒಂದು ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು. ನಾವೀಗ ಬಾಗೇಪಲ್ಲಿ ಪಟ್ಟಣ ಹೊರವಲಿರ್ತಕ್ಕಂಥ ಟಿಬಿ ಕ್ರಾಸ್ ನಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಈ ಪ್ರತಿಭಟನಾ ಸ್ಥಳದಿಂದ ನಾವು ಮಾತಾಡಿಸ್ತಾ ಇದ್ವಿ. ಈ ಒಂದು ಸ್ಥಳದಿಂದ ಪ್ರತಿಭಟನಾಕಾರರಾದ ಅಮರ್ ಅವರು ಮಾತಾಡ್ತಾರೆ. ಸರ್, ಈಗ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ? ನಾನು ನಿನ್ನೆಯಿಂದ ಹೇಳಿದಂಗೆ 3 ಸಲ ಸತತವಾಗಿ ಶಾಸಕರು ಬಾಗೇಪಲ್ಲಿಯಿಂದ ಆಯ್ಕೆಯಾಗಿದ್ದಾರೆ. ಜನರು ಎಷ್ಟೋ ಆಸೆ ಇಟ್ಕೊಂಡು 3 ಸಲ ಗೆಲ್ಲಿಸಿದ್ದಾರೆ. 60 ವರ್ಷಗಳಲ್ಲಿ ಯಾವತ್ತೂ ಕಂಟಿನ್ಯೂ ಆಗಿ 3 ಸಲ ಗೆಲ್ಸಿರಲಿಲ್ಲ, ಅಂತ 3 ಸಲ ಗೆಲ್ಲಿಸಿದ್ದಾರೆ. ಗೆಲ್ಸಾದ ಮೇಲೆ ಶಾಸಕ ಸ್ಥಾನ ಕೊಡ್ತಾರೆ ಅಂತ ಎಲ್ಲ ಜನತೆಗೂ ನಮಗೆಲ್ಲ ಆಸೆ ಇತ್ತು. ಸಚಿವ ಸ್ಥಾನ ಕೊಡ್ತಾರೆ ಅಂತ ಕೊಟ್ಟಿರಲಿಲ್ಲ, ಅದಕ್ಕೆ ವಾಲಂಟಿಯರ್ ಅವರೇ ಬಂದ್ ಮಾಡ್ತಾ ಇದ್ದಾರೆ. ಸರ್, ಈಗ ಇಷ್ಟೆಲ್ಲ ಪ್ರತಿಭಟನೆ ಮಾಡಿದ್ರಿಂದ ಸಾರ್ವಜನಿಕರು ಕೂಡ ತೊಂದರೆ ಆಗ್ತಾ ಇದೆ. ಸುಬ್ಬಾರೆಡ್ಡಿ ಅವರು ಹೇಳಿದ್ರು ಈ ತರ. ನೀವು ಬೆಳಗ್ಗೆಯಿಂದ ನೋಡ್ತಾ ಇದ್ರಿ, ಸಾರ್ವಜನಿಕ ಇಲ್ಲಿ ನಾವೇನು ಬಂದ್ ಮಾಡಿ ಅಂತ ಹೇಳಿಲ್ಲ, ಅವರೇ ಸ್ವಯಂ ಪ್ರೇರಿತರಾಗಿ ಮಾಡ್ತಾ ಇದ್ದಾರೆ. ನಾವು ಯಾವ ಅಂಗಡಿನೂ ಕ್ಲೋಸ್ ಮಾಡಿಸಿಲ್ಲ, ಯಾವ ಬಸ್ಸು ನಿಲ್ಸಿಲ್ಲ. ನಾವು ಸ್ವಯಂ ಪ್ರೇರಿತರಾಗಿ ನಮ್ಮ ಶಾಸಕರು ಒಳ್ಳೇದಾಗಬೇಕು ಅಂತ ಜನ, ನಾವೆಲ್ಲಿ ತೊಂದರೆ ಕೊಡ್ತಾ ಇಲ್ವಲ್ಲ. ಈಗ ಎಲ್ಲೆಲ್ಲಿ ಬಂದ್ ಮಾಡಿದ್ರೆ ಸರ್? ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆ 3 ತಾಲೂಕುಗಳಲ್ಲಿ ಯಶಸ್ವಿಯಾಗಿ ಶಾಂತಿಯುತವಾಗಿ ಬಂದಾಗಿದೆ.
ಇದಿಷ್ಟು ಅಮರ್ ಅವರ ಮಾತು. ಅದೇ ರೀತಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಅವರು ಅವರು ಮಾತಾಡ್ಸೋಣ. ಸರ್, ಬೆಳಗ್ಗೆಯಿಂದ ಬಂದ್ ನಡೀತಾ ಇರತಕ್ಕಂಥ ಯಾವ ತರ ಪ್ರತಿಭಟನೆ ಬಂದ್ ಯಾವ ತರ ಇದೆ ಸರ್? ನೀವೇ ನೋಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ಕೂಡ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದನ್ನು ಆಚರಣೆ ಮಾಡಿ. ಯಾಕಂದರೆ ನಮ್ಮ ಇಂಥ ಶಾಸಕರು 3 ಸಾರಿ ಹ್ಯಾಟ್ರಿಕ್ ಸಾಗಳು ಯಾವತ್ತೂ ಕೂಡ 75 ವರ್ಷಗಳಲ್ಲಿ ಇತಿಹಾಸದಲ್ಲಿ ಕೂಡ ಯಾವುದೇ ಪಕ್ಷದಲ್ಲೂ ಕೂಡ ಕಂಟಿನ್ಯೂಸ್ ಆಗಿ 3 ಸಾರಿ ಗೆದ್ದಿರುವ ಶಾಸಕರು ಅಂದರೆ ನಮ್ಮ ಜನಪ್ರಿಯ ಶಾಸಕರು ಎಸ್ ಸುಬ್ಬಾರೆಡ್ಡಿ ಅವರು. ಸಿದ್ದರಾಮಯ್ಯ ಪೀರಿಯಡಲ್ಲಿ ಕೂಡ ನಮಗೆ ಮಾನ್ಯ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು, ಅದ್ರ ಭಾಗ ಕೂಡ ಕೊಡೋಕ್ಕಾಗಲಿಲ್ಲ. ಮುಂದಿನ ದಿನ ಒಳ್ಳೇದಾಗುತ್ತೆ ನಿಮಗೆ, ನೀವು ಆತರ ಪಡಬೇಡಿ ಅಂತ ಒಂದು ಕೂಡ ಅವ್ರು ಸಲಹೆಯನ್ನು ಕೊಟ್ಟಿದ್ರು. ಆದರೆ ಈ ಕ್ಯಾಬಿನೆಟಲ್ಲಿ ಕೂಡ ಸಿಗುತ್ತೆ, ನಿಮಗೆ ಹೆಸರಿದೆ, ನಿಮ್ಗೆ ಯಾವುದು ಕೂಡ ನಿಮ್ಗೆ ಯಾರಿಗೂ ತೊಂದರೆ ಆಗೋದಿಲ್ಲ, ನಿಮ್ಗೆ ಕೊಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೂಡ ಎಲ್ಲ ಹೈಕಮಾಂಡ್ ಕೂಡ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಖರ್ಗೆ ಸಾಹೇಬ್ರು. ಆದರೆ ನಮ್ಮನ್ನೆಲ್ಲೋ ಕಡೆ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಮಲ್ತಾಯಿ ಧೋರಣೆಯನ್ನು ಈ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಈ ಥರ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಸರ್, ಈಗ ಸಚಿವ ಸ್ಥಾನ ತೆಗೆತಪ್ಪಲಿಕ್ಕೆ ಏನು ಕಾರಣ ಸರ್ ಪ್ರಮುಖ? ಅದೇನು ಕಾರಣ ನಮಗೆ ಗೊತ್ತಿಲ್ಲ. ಅದೇನೇನು ಲಾಬಿಗಳಾಗಿದೆಯೋ, ಏನೇನು ಬ್ಲ್ಯಾಕ್ ಮೇಲ್ ತಂತ್ರಗಳಿಂದ ಈ ಕ್ಯಾಬಿನೆಟ್ ರಚನೆ ಮಾಡಿದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಆಚೆಗೆ ಬರ್ತಾರೆ, ಈಗ ನೋಡಿ, ಇವಾಗ ಎಲ್ಲರೂ ಕೂಡ ಶಾಸಕರು 3 ಸಾರಿ 4 ಸಾರಿ 5 ಸಾರಿ ಗೆದ್ದಿರೋ ಶಾಸಕರು ಕಡೆಗಣಿಸಿ ಒಬ್ಬೊಂದು ಸಾರಿಗೆ ಮಾನದಂಡ ಒಂದು ಇಟ್ಕೊಂಡಿದ್ರು. ಎಲ್ಲರೂ ಎಲ್ಲ ಹೊಸ ಕ್ಯಾಬಿನೆಟ್ ಬರ್ತೀವಿ, ಕ್ಯಾಬಿನೆಟನ್ನು ತರ್ತೀವಿ ಅಂತ ಒಂದು ಎಲ್ಲ ಮೀಡಿಯಾಗಳಲ್ಲಿ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಹೈಕಮಾಂಡ್. ಆದರೆ ಇವತ್ತು ಎಲ್ಲೋ ಒಂದು ದಾರಿ ತಪ್ಪಿದೆ ಹೈಕಮಾಂಡ್ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದಿಷ್ಟು ಮಂಜುನಾಥ್ ರೆಡ್ಡಿ ಅವ್ರ ಮಾತು. ಇನ್ನೂ ಒಂದಷ್ಟು ಮಾತಾಡ್ಸ್ಕೊ ಬರೋಣ. ಸರ್, ಈಗ ಈ ಒಂದು ಪ್ರತಿಭಟನೆ ಕಾವು ಯಾವ ಥರ ಬೆಳಗ್ಗೆಯಿಂದ ಇದೆ ಸರ್? ಸರ್, ಪ್ರತಿಯೊಂದು ಸ್ವಯಂಸ್ಫೂರ್ತವಾಗಿ ಅವರೇ ಬಂದ್ ಮಾಡಿದ್ದಾರೆ, ನಾವೇನು ಬಲವಂತವಾಗಿ ಬಂದ್ ಮಾಡಿಲ್ಲ. ಯಾಕಂದರೆ ನಮ್ಮ ಶಾಸಕರ ಮೇಲೆ, ನಮ್ಮ ಕ್ಷೇತ್ರದಲ್ಲಿರೋ ಅಭಿಮಾನದ ಮೇಲೆ ಬಂದ್ ಮಾಡಿದ್ದಾರೆ. ಯಾರೂ ಇದುವರೆಗೂ 3 ಸಲ ರಿಪೀಟ್ ಆಗಿರೋ ನಮ್ಮ ಕ್ಷೇತ್ರದಲ್ಲಿ MLA ಇಲ್ಲ. ಇವರು ಸಮಾಜ ಸೇವೆ ಮತ್ತು ಜನ ಸೇವೆ, ಕ್ಷೇತ್ರ ಅಭಿವೃದ್ಧಿ ಮಾಡಿರೋದ್ರಿಂದ ಸ್ವಯಂ ಬಂದಾಗಿದೆ. ಅದ್ರ ಹೈಕಮಾಂಡ್ ಅಲ್ಲಿ ತುಂಬ ಭರವಸೆ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೆ ಸುಬ್ಬರೆಡ್ಡಿ ಅವರೇ ನಿನ್ಗೆ ಈ ಸರಿ ಮಿಸ್ ಆಗಲ್ಲ ಅಂತ DK ಶಿವಕುಮಾರ್ ಸಾಹೇಬರು ಕೊಟ್ಟಿದ್ರು, ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದು ಹೈಕಮಾಂಡ್ ಇತ್ತು. ಆದರೆ ಬಾರ್ಡರ್ ಏರಿಯಾ ನಮ್ಮದು ಬರ್ನಾಡು, ಇಲ್ಲಿ 2 ಜಿಲ್ಲೆಗೂ ಒಬ್ಬ ಪ್ರತಿನಿಧಿನೂ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಹೈಕಮಾಂಡನ್ನು ಈ ಥರ ಗಮನ ಹರಿಸಬೇಕಾಗುತ್ತೆ. 2 ಜಿಲ್ಲೆಗೆ ಒಬ್ಬ ಪ್ರತಿನಿಧಿ ಇಲ್ಲ ಅಂದರೆ ಯಾವ ನ್ಯಾಯ ಇದು? ಹೈಕಮಾಂಡು ಇದರಲ್ಲಿ ಎಲ್ಲೋ ಒಂದು ಕಡೆ ಎಡವಿದೆ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಸರ್. ಎಸ್, ಇದಿಷ್ಟು ಏನು ಪ್ರತಿಭಟನಾಕಾರರು ಮಾತು ಹೇಳ್ತಾ ಇರ್ತಕ್ಕಂಥ. ಯಾಕಂತಂದ್ರೆ 3 ಬಾರಿ ಸುಬ್ಬಾರೆಡ್ಡಿ ಅವರು ಆಯ್ಕೆ ಆಗಿದ್ದಾರೆ. ಆದರೆ ಅವರಿಗೆ ಹಿರಿಯರಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಒಂದು ಈ ಭಾಗದ ಜನರ ಒತ್ತಾಯ ಆಗಿತ್ತು. ಆದರೆ ಆ ಒಂದು ಜನರ ಒತ್ತಾಯಕ್ಕೆ ಮತ್ತು ಆಸೆಗಳಿಗೆ ಈಗ ಏನು ಹೈಕಮಾಂಡು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ತಣ್ಣೀರು ಎರಚಿದೆ. ಈ ನಿಟ್ಟಿನಲ್ಲಿ ಇಡೀ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಚೇಳೂರಿನಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು ಇಡೀ ಕ್ಷೇತ್ರದಾದ್ಯಂತ ಒಂದು ಬಂದ್ಗೆ ಕರೆ ನೀಡಿರೋದ್ರಿಂದ ಇಡೀ ವ್ಯಾಪ್ತಿಯಲ್ಲಿ ಬಂದ್ ಯಶಸ್ವಿ ಆಗಿರ್ತಕ್ಕಂಥ ಬೆಳಗ್ಗೆಯಿಂದ 6 ಗಂಟೆಯಿಂದಲೇ 7 ಟೈರ್ಗಳನ್ನು ಬೆಂಕಿ ಇಟ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಡೀ ಒಂದು ಸುಬ್ಬಾರೆಡ್ಡಿಗೆ ಬೆಂಬಲ ವ್ಯಕ್ತಪಡಿಸಿ ಇವತ್ತು ಕಾರ್ಯಕರ್ತರು ಬೀದಿಗಳಿಗೆ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು. ನವೀನ್.